Hi, hello, welcome back to my another new vlog, guys. ಹನುಮಾನ್ ಭಕ್ತ ಕಲಾ ಒಪ್ಸಕ್ಕಾಗಲ್ಲ. ಗಾಯ್ಸ್ ಬನ್ನಿ ಇವತ್ತಿನ ವ್ಲಾಗ್ ಜಾಗಿಂಗ್ ಗೊತ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಯ್ಸ್ ಬನ್ನಿ ವಾಕಿಂಗ್ ಮುಗಿಸ್ಕೊಂಬಂದು ನಾನು ರೆಡಿಯಾಗಿ ನಮ್ಮ ಮಗನೂ ರೆಡಿಯಾಗಿದ್ದ ಅಷ್ಟೊತ್ತಿಗೆ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀರಿ. ಹಾಂ ಹೇಳಿ ಅಕ್ಕ ಚಪ್ಪಲಿ ಬೇಗ ಲೈಟ್ ಬರೋದು ಇವಾಗ ಹಾಕೊಂಡ್ರೆ ಕಾಣಿಸಲ್ಲ, ರಾತ್ರಿ ಹೊತ್ತು ಕಾಣಿಸೋದು ಇಲ್ಲ. ರಾತ್ರಿ ಮದುವೆಗ ಫಂಕ್ಷನ್ಗೆ ಓದ್ತಿಯಲ್ಲ ಯಾರ್ದಾದ್ರು ಅವಾಗ ಹಾಕೊಂಡೆ ಬಿಡು. ಸುಮ್ಮನೆ ಹಾಕಂತೀಯ ಬೆಳಗ್ಗೆ ಹೊತ್ತು ಕಾಣಿಸಲ್ಲ, ಶೆಲ್ ಖಾಲಿ ಆಗ್ಬಿಡುತ್ತೆ. ಹ್ಞೂ ಶೆಲ್ ಬಾಯ್ ಬಾಯ್ಸ್ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡುವ ಸಮಯ. ಆ್ಯಸ್ ಯೂಶುವಲ್ ವಾಟ್ಸು ನಮ್ಮ ಮನೆಗೆ ಸಾಗಿ ಉಪ್ಪಿಟ್ಟು. ಬನ್ನಿ ಇವಾಗ ಓಡಿಸ್ ತಿನ್ಕೊಂಡು ಓಡ್ತಾ ಇರೋದೆ. ಗಟ್ಟಿ ಹೋಗ್ಬೇಕು ಇವತ್ತು, ನೀರು ಕಮ್ಮಿ ಆಗ್ದಂಗಿದೆ. ಹಾಂ ಗಾಯ್ಸ್ ಬನ್ನಿ ಇವಾಗ ಜಸ್ಟ್ ಮನೆಗೆ ಬಂದು ಡೈರೆಕ್ಟ್ ಊಟ ಮಾಡೋಕೆ ಹೋಗ್ತಾ ಇದ್ದೀನಿ. ನಮ್ಮ ಮಗನು ಮಲ್ಕೊಂಬಿಟ್ಟವನೇ ಆಲ್ರೆಡಿ ಫುಲ್ ಬಾಕ್ಲ ಹಾಕೊಂಡು. ಟೈಮೇನಾಗಿಲ್ಲ. ಅಯ್ಯೋ ತಟ್ಟೆ ಐತೆ, ಸುಮ್ಮನೆ ತಟ್ಟೆ ಎತ್ಕೊಂಬಂದೆ. ಇಲ್ಲೇ ಬಿಡ್ರಿ ಮಗಬ್ಬ ಎದ್ದಿದ್ದು ಆಟ ಮಾಡ್ತೇನೆ, ಮೇಲೆ ಬರ್ತಾನೆ ಅಂದ್ಬಿಟ್ಟು ಮಲ್ಸ್ಬಿಟ್ಟವ್ರು ನಮ್ಮಮ್ಮ. ಊಟ ವಾವ್, ಕಾಳು ಸಾರು ಮುದ್ದೆ ಬಸ್. ಗಾಯ್ಸ್ ಬನ್ನಿ ಇವಾಗ ಅಲ್ಲೇ ಊಟ ಎಲ್ಲ ಮುಗೀತು. ಊಟ ಮುಗ್ದು ಓಟ್ಸ್ ರೆಡಿ ಮಾಡ್ತಾಯಿದ್ದೀನಿ. ಫುಲ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ನೀರು ಹಾಕಿ ಕಲಿಸ್ಬೇಕಷ್ಟೆ. ಪರವಾಗಿಲ್ಲ, ಸೀಡ್ಸ್ ತಂದು 1 ವಾರ ಆಯಿತು ಅನ್ನಿಸ್ತಾ ಇದೆ. ಇನ್ನು 2 ಡೇಸ್ ಬರುತ್ತೆ. ಒಟ್ಟಿನಾಗ ಬೆಳಗ್ಗೆ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿತ್ತು, ಅದಕ್ಕೆ ಇವಾಗ ಸ್ವಲ್ಪ ನೀರು ಎಕ್ಸ್ಟ್ರಾನೇ ಹಾಕಿಟ್ಬಿಡ್ತೀನಿ. ಈ ಫ್ಲೇವರ್ ಸ್ವಲ್ಪ ನೀರಿದ್ದೆ ಸ್ವಲ್ಪ ಐಸ್ ಕ್ರೀಮ್ ಥರ ಇರ್ತದೆ, ಇಲ್ಲ ಅಂದರೆ ಜನ ಒಂಥರ ಇರುತ್ತೆ. ಇದಕ್ಕೆ ಆಲ್ರೆಡಿ ಸೀಡ್ಸ್ ಎಲ್ಲ ಇವಾಗ ಸುಮ್ಮನೆ ದ್ರಾಕ್ಷಿ ಒಂದು ಹಾಕಿದ್ದೀನಿ ಅಷ್ಟೆ. ಏನೋ ದ್ರಾಕ್ಷಿ ತಿಂದರೆ ಇದು ಕಮ್ಮಿ ಆಗುತ್ತಂತಪ್ಪ, ಅದಕ್ಕೆ ಬರೀ ದ್ರಾಕ್ಷಿ ಹಾಕಿದ್ದೀನಿ. ಬರೀ ನಾನು ಹಾಕ್ಕೊಂಡು ತಿಂತಾರೆ, ಅದು ಇಲ್ಲೇ ಓಡಿಸ್ಕೊಂಡು ನಾನು ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಓಟ್ಸ್ ರೆಡಿ ಮಾಡಿದಾಯ್ತಾ. ಇವಾಗ ನಮ್ಮ ಚಿಂಟಂಗೆ ಕರ್ಕೊಂಡೋಗಿ ಬಂದು ಮಾಲಾಗತ್ತೆ. ಗಾಯ್ಸ್ ಬನ್ನಿ ಇವತ್ತಿನ ವ್ಲಾಗ್ ಗ್ರೌಂಡಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಾಗಿಂಗ್ ಎಲ್ಲ ಮುಗೀತು. ಇವಾಗ ಏನಿದ್ರು ಹೋಗಿ ಬ್ಯಾಕ್ ಎಕ್ಸಸೈಸ್ ಮಾಡಬೇಕಷ್ಟೆ. ಎಕ್ಸಸೈಸ್ ಮಾಡ್ಕೊಂಡು ಹೊರಡೋಣ. ಬೆಳಗ್ಗೆನೇ ಏನು 8:15 ಏನೋ ಆಗೈತಪ್ಪ. ಫುಲ್ಲು ಕ್ಲೈಮೇಟ್ ನೋಡ್ರಿ ಹೆಂಗೈತೆ, ಮಳೆ ಬರೋಂಗೈತೆ ಇವತ್ತು. ಆಲ್ರೆಡಿ ಅವಾಗ 1-2 ಹನಿ ಆಗ್ತಾವೆ.
ಆಮೇಲೆ ನಿಂತೋಗೈತೆ. ಮಳೆ ಬರುತ್ತೋ ಇಲ್ಲೋ, ಯಾವ್ದು ಮಳೆಗಾಲ ಯಾವ್ದು ಬಿಸಿಲು ಕಾಲ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಎಲ್ಲ ಮಳೆ ಬಂದು ನಿಂತೋಯ್ತು. ಇವಾಗ ತಿರ್ಗಾ ಈ ತಿಂಗಳಿಗೆ ಆ್ಯಕ್ಚುಲಿ ಮಳೆ ಸ್ಟಾರ್ಟ್ ಆಗಬೇಕಾಗಿದ್ದು, ಆದರೆ ಫಸ್ಟೇ ಬಂದ್ಬಿಟ್ಟಿತ್ತು. ಇನ್ನು ಸ್ವಲ್ಪ ಜಡಿ ಮಳೆ ಬರ್ತದೇನೋ. ಕೊಡು ಬನ್ನಿ, ಇವಾಗ ನಮ್ಮ ಸಾಮ್ರಾಟ ಸ್ಕೂಲ್ ಕರ್ಕೊಂಡೋಗ್ಬೇಕು. ಅವ್ನು ನೋಡ್ರಿ ಸ್ಕೂಲ್ಗೆ ಹೋಗಿ ಬಾರೋ ಟೈಮ್ ಆಯಿತು ಅಂದರೆ ಇಲ್ಲಿ ಬಂದವನೆ. ಅಜ್ಜಿ ಇಷ್ಟ ಇಲ್ಲ ಅಂತ ಮತ್ತೇನು ಕೊಪ್ಪೆ ಕೊಟ್ಟಿದ್ದು? ಹಾಂ, ಮತ್ತೆ ಅಜ್ಜಿಗೆ ಹೆಂಗೆ ಪಪ್ಪಿ ಕೊಟ್ಟೆ? ಹಾಂ, ಏನೋ ಸಮು ಬ್ಯಾಗ್ ಯಾರು ಎತ್ಕೊಂತಾರೆ? ಹಾಂ, ನಡಿ ಆಯ್ತು. ಪಪ್ಪ 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 ಇಷ್ಟನಾ? ಮತ್ತೆ ಪಪ್ಪಗೆ ಪಪ್ಪಿ ಕೊಟ್ಟೆ ಇಲ್ಲ? ಡೆಟಾಯಿಲ್ ನಡಿ ನಡಿ. ಹ್ಞೂ ಬಾರ. ಅಲ್ಲಿ ಚಿಂಟು ತಾವು ಹಾಕಿರೋದು ಡೆಟಾಯಿಲ್. ಇಲ್ಲಿ ವಾಶ್ ಮಾಡೋರಲ್ಲ ಚಿಂಟು ಗೇಟು, ಅದಕ್ಕೆ. ಬನ್ನಿ ಈಗ ಇಷ್ಟು ಟೈಮ್ ಆಗಿದೆ. ಈಗ ನನ್ನ ಮಗ ನೋಡಿ ಅಂಗಡಿಗೆ ಹೋಗ್ಬೇಕಂತೆ. ಏನೋ ಅವ್ರ ತಾತನ ಕಂಪ್ಲೇಂಟ್ ಹೇಳವನೆ. ಏನಪ್ಪ ಕಂಪ್ಲೇಂಟು? ಹಾಂ, ಏನು ಕಂಪ್ಲೇಂಟು? ಈ ಥರ ನೈಸ್ ಹೊಡ್ಯೋದೊಂದು ಕಲ್ತವನೆ. ಏನ ಕಂಪ್ಲೇಂಟು? ಹಾಂ, ಓಯ್ ಏನು ಕಂಪ್ಲೇಂಟು? ಹಾಂ, ಏನ ಪಪ್ಪ ಕಡೆ ಕಂಪ್ಲೇಂಟ್ ಹೇಳಿದ್ದಾರೆ. ಏನು ಹೇಳ್ದು ಹೇಳು. ಹ್ಞೂ, ಏನು ಮಗನೆ? ಹಾಂ ಹೇಳು ಕಂಪ್ಲೇಂಟ್. ಇವಾಗ ಮತ್ತೇನಿಲ್ಲ ಕಂಪ್ಲೇಂಟು? ಏನಿಲ್ವಾ? ಮತ್ತು ಹಂಗೆ ಡೈರೆಕ್ಟ್ ಹೋಗೋದೇನ ಸ್ಕೂಲ್ಗೆ? ಹಾಂ, ಎಲ್ಲೂ ನಿಲ್ಸೋದು ಬೇಡ? ಬೇಡ ಏನು? ಹಾಂ ಹಾಂ ಹಾಂ, ಮನೆಗೆ ಬಂದ್ಮೇಲೆ ತಿಂತೀಯಾ? ಥೋಡಿ ಬಿದೋತಾ ಇದ್ದೀನಿ. ನೀಟಾಗಿ ಇಲ್ಲ ಕುಚ್ಚಾಗ್ಬಿಡ್ತೀಯ ಮುಂದೆ. ಈ ನನ್ನ ಮಗ ಹಿಂಗೆ ಬರ್ತಾನೆ. ಅಲ್ಲಿ ನಮ್ಮ ಮೇಲೆದಾಗ ಯಾರು ನೋಡೋ ನನ್ನನ್ನು ಬೈತಾರೆ, ಏನು ಹಿಂಗೆ ಕುಣಿಸ್ಕೊಳ್ಳಿ ಅಂತ. ಏನು ಮಾಡೋದು ನೀವು ಹೇಳಿದ ಮತ್ತೆ ಕೇಳಲ್ಲ. ಅದಕ್ಕೆ ಮೆಲ್ಲಿಗೆ ಓದ್ತೀನಿ, ಅತ್ತೆ ಸ್ಪೀಡಾಗೆ ಹೋಗೋದು. ನಡ್ಕೊಂಡು ಇಲ್ಲೇ ಇಲ್ಲ ಅಂದರೆ ಇವ್ರು ಬೈಕಣಲ್ವಾ? ಬೈಕಣಲ್ಲ ಇವರು. ಹಾಂ ಗೈಸ್, ನನ್ನ ಮಗ ಆ ಅಂಗಡಿಗೆ ಕರ್ಕೊಂಡೋಗಿದ್ದು, ಆ ಅಂಗಡಿಯಿಂದ ಈ ಅಂಗಡಿಗೆ ಬಂದಾನೆ. ಪಾಪ ಅವ್ರು ಬೈಕಂತಾರ ಏನೋ ನೋಡ್ರಿ. ಇವಾಗ ಇಲ್ಲಿ ಕರ್ಕೊಂಬಂದ ನಾನು ಅಂಗಡಿಗೆ ಮೇಲೆ ಅಂಗಡಿ ರೌಂಡು. ಹಾಂ ಹಾಂ, ಕೊಡು ಹಾಗೆ ಕೊಡು ಬೇಗ ಅಂತ. ಬಾಯ್ ಗೈಸ್. ನೋಡ್ರಿ ನಮ್ಮ ಮೇಲದಾಗ BP ಶುಗರ್ ಎಲ್ಲ ಚೆಕಪ್ ಮಾಡ್ತಾವ್ರೆ ಪಾಪ ಫ್ರೀಯಾಗ. ಗಾಯ್ಸ್, ಯಾವ್ದು ಹಾಸ್ಪಿಟ್ಲ್ ಓಪನ್ ಮಾಡವ್ರೆ ನಮ್ಮ ಕ್ಲಾಸಾಗ. ಅಡ್ವರ್ಟೈಸ್ಮೆಂಟ್ ಚೆಕಪ್ ಸುಮ್ಮನೆ ಗೊತ್ತಾಗಲಿ ಜನಕ್ಕೆ ಅಂತ. BP ಶುಗರ್ ಅದು ಚೆಕ್ ಮಾಡ್ತಾವ್ರೆ, ಅದು ಒಳ್ಳೇದೇ. ನಾನೆಲ್ಲ ನಮ್ಮ ಪಂಚಾಯತಿಯಿಂದ ಮಾಡಿಸ್ತವ್ರೆ, ಒಳ್ಳೆ ಕೆಲಸ ಅಂತ ವಿಡಿಯೋ ಮಾಡ್ಕೊಂಬಿಟ್ಟೆ.
ಇರಲಿ ಪಾಪ ಅವ್ರಿಗೂ ಆಗೋಣ ಕ್ರಾಸ್ ಆಗಿ ಒಂದೈತೆ ಹಾಸ್ಪಿಟ್ಲ್ ಅಷ್ಟು ಮರ್ತೋಗ್ಬಿಟ್ಟೆ ನೋಡ್ಕೊಂಬಿಡಿ. ಗಾಯ್ಸ್ ಬನ್ನಿ, ಇವಾಗ ಫುಲ್ ರೆಡಿಯಾಗಿ ಬಂದೆ. ಯೂಶಲ್ ಬಂದಿದ್ದ ತಕ್ಷಣ ಬ್ರೇಕ್ಫಾಸ್ಟ್ ಅದೇ ವಾಟ್ಸು ತಿಂದು ಓಡೋದು ಗೈಸ್. ಟೈಮ್ ಔಟ್ ಐತೆ. ಗಾಯ್ಸ್ ಬನ್ನಿ, ನೆನ್ನೆ ವ್ಲಾಗು ಬಂದಮೇಲೆ ಮಾಡೇ ಎಲ್ಲ ಬಂದು ಲೇಟ್ ಆಯಿತು. ಸ್ವಲ್ಪ ಕೆಲ್ಸಗಳಿದ್ವು. ನೆನ್ನೆ ವ್ಲಾಗ್ ಎಡಿಟ್ ಮಾಡಿನೂ ಬಿಟ್ಟಿಲ್ಲ. ಅದಕ್ಕೆ ನಿನ್ನೆ ಸ್ವಲ್ಪ ಇತ್ತಲ್ಲ, ಅದಕ್ಕೆ ಮನೇಲಿ ನಿನ್ನೆ ಸೇರಿ ಬಿಟ್ಬಿಡ್ತಾಯಿದ್ದೀನಿ. ಅದಕ್ಕೆ ಆ ವ್ಲಾಗ್ ಎಂಡಿಂಗ್ ಕೊಡಬೇಕಾಗಿತ್ತಲ್ಲ, ಅದಕ್ಕೆ ಗೈಸ್ ಸ್ಟಾರ್ಟ್ ಮಾಡಿದೆ. ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.